ಇಲ್ಲ ನಿಂಗೊಂದ್ ಗೊತ್ತಾ, ನಂಗ್ ರಾಜಯೋಗ ಇದೆಯಂತೆ. ಸುಮ್ನೆ ಯಾರಿಗೂ ಕೈ ತೋರಿಸ್ಬಾರ್ದು ಅಂತ ಜ್ಯೋತಿಷ್ಯರು ಹೇಳಿದಾರೆ. ನಿಜ ನಿಜ. ಒಂದಿನ ನಮ್ಮನೆಗೆ ಗೂಬೆ ಬಂದಿತ್ತು. ಅವತ್ತೇ ಅನ್ಕೊಂಡೆ ಲಕ್ಷ್ಮೀ ವಾಹನ ಅಂತ. ಇರೋ ಮನೆ ಹೊಡೆದಾಕಿ ಅದೇ ಜಾಗದಲ್ಲಿ 4 ಫ್ಲೋರ್ದು ದೊಡ್ಡ ಮನೆ ಕಟ್ಟಬೇಕು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಆಗುತ್ತೆ ಅನ್ಸುತ್ತೆ. ಹೌದೌದು, ನಾನು ಕುಂಭರಾಶಿಯಲ್ಲಿ ಹುಟ್ಟಿದವನು. ನಂದು ಶುಕ್ರ ದಶೆ ಶುರು. ನೀವೆಲ್ಲ ಆಡ್ತಿರೋದು ನೋಡ್ತಿದ್ರೆ ನಮ್ಗೆ ₹1 ಸಿಗೋದು ಡೌಟ್ ಅನ್ಸುತ್ತೆ. ಯಾಕೆ? ನಾನು ರಾತ್ರಿಯಿಂದ ಹೇಳ್ತಿದ್ದೀನಿ, ಅಲ್ಲಿ ಹೋಗೋವರೆಗೂ ಅದ್ರ ಬಗ್ಗೆ ಯಾರು ಮಾತಾಡ್ಬೇಡಿ ಅಂತ. ನಾವು ಹೋಗ್ತಿರೋದು ಕಾಡಲ್ಲಿ, 10 ಅಡಿ ದೂರದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗೋದೇ ಇಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಎಲ್ಲ ಮುಗೀತು. ನಾವ್ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ವಲ್ಲ. ಅದೃಷ್ಟ, ರಾಜಯೋಗ, ಶುಕ್ರ ದಶೆ ಏನಿವೆಲ್ಲ ಸುಮ್ಮನಿರೋದೇ ಒಳ್ಳೇದು. ಏನಂತೀರಾ? ನಾನು ಹುಡುಗನ ಪ್ಲಾನ್ ಮಾಡ್ತಾರ ನೋಡ್ರಿ. ಹೌದು, ಸತೀಶ್ ಹೇಳ್ತಿರೋದು ಕರೆಕ್ಟ್. ನಾವೆಲ್ಲರೂ ಅಲ್ಲಿ ಹೋಗಿ ತಲುಪೋವರೆಗೂ ಯಾರು ಅದ್ರ ಬಗ್ಗೆ ಹುಡುಗರಾಟ ಹುಳ್ಳಿಕಾಳು ಏನ್ ಇಟ್ಕೊಳ್ಳೋದು. ಏನ್ ಅರ್ಥ ಆಯ್ತು ಹೇಳೋ ಕುಮಾರ ನಿಮ್ಗೆ? ನಂಗೆ ಎಲ್ಲ ಅರ್ಥ ಆಯ್ತು ಬಿಡಲ್ಲ. ಒಂದ್ ಸ್ವಲ್ಪ ಹೇಳೋ ಪ್ಲೀಸ್. ಏನ್ ಅರ್ಥ ಆಯ್ತು? ಅಲ್ಲ ಅವ್ನ್ ಯಾಕೆ ನೀನ್ ನೋಡಿದ್ರೆ ಹಂಗಾಡ್ತಾನೆ? ನಿಂಗೂ ಗೊತ್ತಲ್ಲ ಸಂಧಿನ ವಿಷಯ. ಅವ್ರ ಅಪ್ಪ ಸಂಧಿನ ನಂಗೆ ಕೊಟ್ಟು ಮದುವೆ ಮಾಡಕ್ ಒಪ್ಕೊಂಡವನೆ. ಇವ್ನ ಅದು ನೋಡ್ಕೊಂಡು ಹುಡ್ಕೊಂಡ್ ಸಾಯ್ಸನ್. ಓ ಸಂಧ್ಯಾ. ಸಂಧಿನ ವಿಷಯ. ಅದೇ ಏನ್ ಸಂಧ್ಯಾ? ಊರ್ಗೆ ಗೊತ್ತಲ್ಲ ಏನು? ಅವ್ರ ಅಪ್ಪನ್ಗೆ ನನ್ ಕಂಡ್ರೆ ಇಷ್ಟ ಅಂತ ಅದಕ್ಕೆ ಒಪ್ಕೊಂಡವನೆ. ಅದಕ್ಕೆ ಏನು, ಅವ್ರ ಅಪ್ಪನ್ಗೆ ನನ್ ಕಂಡ್ರೆ ಇಷ್ಟ. ಒಂದ್ ಕೆಲ್ಸ ಮಾಡು ಕುಮಾರ, ಅವ್ರಪ್ಪ ನಿನ್ನ ಇಷ್ಟಪಟ್ರೆ ಅವ್ರಪ್ಪ ನೀನ್ ಮದ್ವೆ ಆಗು, ಸಂಧ್ಯಾ ನಾನ್ ಮದ್ವೆ ಆಗ್ತೇನೆ. ನಾವು ಅದನ್ನೇ ಪ್ಲಾನ್ ಮಾಡಿರೋದು. ಕರೆಕ್ಟ್ ಆಗಿ ಮಾಡಿದ್ರ? ಯಾಕೆ? ಮೀನಾಕ್ಷಿ ಒಂದ್ ನಿಮಿಷ ಇರು. ಸರಿಲ್ಲ, ನೀನ್ ಹೋಗಪ್ಪ. ಗಂಡಸ್ರೆ ಒಳಗೆ ಮುಂದಿರ್ಬೇಕು. ಹೋಗ, ಏನಾಗಲ್ಲ. ಹೋಗು ಈಗ. ಹೋಗಿ ಮೀನಾಕ್ಷಿ, ನಾನು ಮಂತ್ರ ಹಾಕಿದ್ದೀನಿ. ಹೋಗು, ನಾನು ನೆನಸ್ಕೋ. ಇದೇನು ಸೊಳ್ಳೆ ಎಲ್ಲ ನೋಡ್ತಾವಲ್ವ? ಏನ್ ಮಾಡಲ್ಲ, ಈಗ ಮುಂಚೆಲ್ಲ ಇಟ್ಬಿಡ್ಲ. ಆರಾಮಾಗಿ ಹೋಗು. ಅವಳಿಗೆ ಮಂತ್ರ ಹಾಕಿದ್ವಿ ಅಂತಿದ್ದ, ಹಂಗೆ ಬನ್ನಿ. ನೀನು ಮಾತಾಡ್ರೆ ನನ್ನ ನಡುವೆ ಜಾಸ್ತಿ ಆಗ್ಬಿಡ್ತು. ಅಯ್ಯೋ ಅಣ್ಣ, ಏನೋ ತಕ್ಕಡಿ ತರ 2 ಕೈನು ಅಲ್ಲಾಡ್ಸಕ್ ಹೋಗ್ಬೇಡಿ, ಒಂದ್ ಕಡೆ ಹಿಡ್ಕೊಳ್ಳಿ. ತಕ್ಕಡಿ ಕೆಲಸ ಮಾಡ್ದೆ ಕಂಡ್ರು. 2 ಕೈನು ಮೇಲೆ ಒಂದೇ ಕಡೆ ಬರ ಬಿಡಲ್ವಾ? ಬರ್ತೀನಿ ಇರು. ಒಂದ್ ಕೆಲಸ ಮಾಡೋಣ, ಫಾಸ್ಟ್ ಆಗಿ ಓಡ್ ಮಾಡೋಣ. ಹಿಂಗೆ 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 ಒಂದ್ ಕಾಲ್ ಕಮ್ಮದ ಮೇಲೆ ಇಡಕ್ಕಿಂತ ಮುಂಚೆನೆ ಇನ್ನೊಂದ್ ಕಾಲ್ ಮೇಲೆ ಎತ್ಬಿಡು. ಅವ ಕಮ್ಮದ ಹಿಂಗೆ ಜೋಶಾಗೆ ಒಂದು ಹಾಡು ಹೇಳ್ಕೊಂಡು ಬಂದ್ಬಿಡು. ಹಾಡು ಕೆಳಗ್ ಗೊತ್ತಾಯ್ತೆ. ಬನ್ನಿ, ಹಂಗೆ ಬನ್ನಿ. ಅಯ್ಯೋ ಗೋಪಾಲ್ ಸ್ವಾಮಿ, ಏನಾಯ್ತು? ಏನು ಆಗಿಲ್ಲ, ಅಣ್ಣ ಕರೆಕ್ಟ್ ಆಗಿ ಲ್ಯಾಂಡ್ ಆಗವ್ರೆ. ಈ ಕಡೆ ಕಲ್ಲು, ಆ ಕಡೆ ಮರ. ಸ್ವಲ್ಪ ಯಾಮಾರಿದ್ರು ಮೂತಿ ಕಿತ್ಕೊಂಡು ಹೋಗಿರೋದು. ನಮ್ ದೊಡ್ಡಪ್ಪನ ಹಿಂಗೆ ಗಾಬ್ರಲ್ಲಿ ಹಾರಕ್ ಹೋಗಿ ಎತ್ಕೊಬಿಟ್ಟಿದ್ದ. ಓಕೆ ಅಲ್ಲ ಅಣ್ಣ? ಅಣ್ಣ ನೀನ್ ನೋಡಕ್ ಆಗ್ತಿಲ್ಲ, ಹೋಗೋಣ, ಮುಖ ತೊಳ್ಕೊಬಾ. ಅಣ್ಣ ಎಲ್ಲೋ ಹಲಸಿನ ವಾಸನೆ ಬರ್ತಾ ಇದೆ. ಹಣ್ಣು ದಪ್ಪ ಇದೆ. ಸರಿಯಾಗಿ ದಪ್ಪಗಿದೆ. ಏಯ್, ನಾನ್ ಹೇಳಿದ್ದು ಹಣ್ಣು, ಆ ಹಣ್ಣಿನ ಬಗ್ಗೆ. ನಾನು ಹೇಳಿದ್ದು ಆ ಹಣ್ಣೆ ದಪ್ಪಗಿದೆ ಅಂತ. ಸರಿ ಕುತ್ಕೊಳ್ಳೋಣ. ಒಳ್ಳೆ ಹಣ್ಣು. ಈಗ ಕತ್ತರಿಸಕ್ಕೆ ಏನ್ ಮಾಡೋದು?
ಇದು ನನ್ನ ಸೇಫ್ಟಿಗೋಸ್ಕರ ತಂದಿದ್ದಷ್ಟೇ, ಇದರಿಂದ ಬೇರೆ ಯಾವ ಉದ್ದೇಶನೂ ಇಲ್ಲ. ನನ್ನ ಮೇಲೆ ಅನುಮಾನ ಇದ್ರೆ ಇದನ್ನ ನೀವೇ ಇಟ್ಕೊಳ್ಳಿ. ಕೊಡು. ಸರಿಲ್ಲ, ನೀನ್ ಇಸ್ಕೊಳ. ಕೊಡೋ. ಇನ್ನೂ ಒಳಗೆ ಏನೇನು ಇಟ್ಕೊಂಡವನೋ ಏನೋ ಯಾರಿಗ್ ಗೊತ್ತು. ಅದೇನಪ್ಪ ಅದು? ಅದೇನದು? ಅಲ್ಲೋಡಿ ಅಲ್ಲೋಡಿ, ಅಲ್ಲಿ ತೊರೆ ಬಂದಿದ್ದಲ್ಲ ಇರೋದು. ಅದೇನದು? ಅದೇನಪ್ಪ ಅದು? ತೋರ್ಸು ತೋರ್ಸು, ತೆಗೆದು ತೋರ್ಸು. ಅದೇ ಅದೇನೆ ಅದೇನೆ. ಲೈ ಬ್ಯಾಂಡೇಜ್ ಕಡು. ಬ್ಯಾಂಡೇಜ್ ಬ್ಯಾಂಡೇಜ್ ನಾನೆಲ್ಲ ಸ್ಟಿಕ್ಕರ್ ಬಾಂಬ್ ಅನ್ಕೊಂಬಿಟ್ಟಿದ್ದೆ. ನೀನ್ ಹಿಂಗ ಆಡೋದಕ್ಕೆ ಯಾವ ಹುಡುಗಿನೂ ಬೀಳ್ತಾ ಇಲ್ಲ, ಬರೀ ಅವ್ರ ಅಪ್ಪಂದ್ರು ಬೀಳ್ತಾವ್ರಷ್ಟೇ. ನೋಡೋ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಸಂಜೆ ಬಗ್ಗೆ ಏನು ಮಾತಾಡ. ಬಿಡಪ್ಪ ಜಗಳ ಆಡ್ಬೇಡಿ, ಪ್ಯಾಂಟ್ ಹಾಕೊಳ.